ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಓಕೆ, ಯಾರಾದರೂ ನಮ್ಮ ಚಾನಲ್ನ ಈಗ ನೋಡ್ತಾ ಇದ್ರೆ, ಹೊಸದಾಗಿ ನೋಡ್ತಾ ಇದ್ರೆ, ನಿಮಗೇನಾದ್ರು ಟೈಲರಿಂಗ್ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ, ಓಕೆ, ಅದು ಫ್ರೀಯಾಗಿ ದುಡ್ಡು ಕೊಡ್ದೇನೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಓಕೆ, ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ನಾನು ಹಿಂದಿನ ವೀಡಿಯೋಗಳೆಲ್ಲ ವ್ಯೂಸು ಬರ್ತಾ ಇಲ್ಲ ಚೆನ್ನಾಗಿ. ಓಕೆ, ದಯವಿಟ್ಟು ನೀವೇ ಶೇರ್ ಮಾಡಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಅಕೌಂಟ್ ಇರುತ್ತೆ ನಿಮ್ಮ ಹತ್ರ, ದಯವಿಟ್ಟು ಶೇರ್ ಮಾಡಿ. ಓಕೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ, ನಿಮ್ಮೂರಲ್ಲೇ ಆಗಲಿ ಅಂದರೆ ಪಕ್ಕದೂರಲ್ಲೂ ಇರ್ತಾರೆ ನೆಂಟರುಗಳು, ದಯವಿಟ್ಟು ಶೇರ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಅವರು ಕಲೀಲಿ. ಓಕೆ, ಈ ವಿಡಿಯೋನ ಎಷ್ಟಾಗುತ್ತೋ ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಮೇಯ್ನ್ ಪರ್ಪಸ್ ಬಂದು ನೋಡಿ, ನನಗೆ ಕಮೆಂಟ್ಗಳು ತುಂಬ, ಈಗ ನಾನು ಲೈವ್ ಮಾಡಿದ್ದಾಗ ತುಂಬ ಜನ ಹೇಳ್ತಿದ್ರು ಏನಂತ, ನನಗೆ ಫ್ರಂಟ್ ಇನ್ನೊಂದು, ನನಗೆ ಅದು ಹೇಳ್ಕೊಡ್ಬೇಕಾದ್ರೆ ನನಗೂ ಒಂಚೂರು ಅನ್ನಿಸ್ತು, ಓಕೆ ನಿಮ್ಗೆ ಅರ್ಥ ಆಗಲ್ವೇನೋ ಅಷ್ಟು ನಾನು ಹೇಳಿರೋದು ಅಂತ. ಅದಕ್ಕೆ ನಾನು ಫ್ರಂಟ್ದು ಇನ್ನೊಂದ್ಸಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಫ್ರಂಟ್ ಪಾರ್ಟು ಕಟಿಂಗ್ದು ಇನ್ನೊಂದ್ಸಲಿ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಿಮ್ಗೆ ಸುಲಭವಾಗಿ ಅರ್ಥ ಆಗಲಿ ಅಂತ. ನಾನು ಅದರಲ್ಲಿ ಬ್ಯಾಕ್ದು ಮಾರ್ಕಿಂಗ್ ಎಲ್ಲ ಹಾಕ್ಬಿಟ್ಟಿದೆ, ಅದರಿಂದ ನಿಮ್ಗೆ ಒಂಚೂರು ಕನ್ಫ್ಯೂಸ್ ಆಗಿದೆ. ಓಕೆ, ಈಗ ನಾನು ಫ್ರಂಟದು ಕಟಿಂಗು ತೋರಿಸ್ಕೊಡ್ತಾ ಇದ್ದೀನಿ. ಮಳೆ ಬರ್ತಾ ಇದೆ. ಓಕೆ, ಸೌಂಡು ಹೊರಗಡೆದು ಒಂಚೂರು ಸೌಂಡ್ ಬಂದರೆ ಅದು ಮೈಂಡ್ಗೆ ಹಾಕ್ಕೊಳ್ಬೇಡಿ. ಓಕೆ, ನಾನು ಏನು ಹೇಳ್ತೀನಿ ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ಈಗ ನಾನು ನೋಡಿ, ನಾನು ಬ್ಯಾಕ್ನ ಪೀಸ್ ಇಟ್ಟಿದ್ದೀನಿ. ನಿಮಗೆ ಬ್ಯಾಕ್ ಕಾಣಿಸ್ತಾ ಇದೆಯಾ? ಒಂದು ನಿಮಿಷ, ಬ್ಯಾಕ್ ಹೋಗ್ಲಾ? ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಬ್ಯಾಕ್ ಇದೆ ಇದು. ಓಕೆ, ಇದು ಬ್ಯಾಕ್ನ ನಾನು ಇಟ್ಟಿದ್ದೀನಿ. ಈಗ ನನಗೆ ಇದರಿಂದ ಫ್ರಂಟ್ ತೆಗಿಬೇಕು ಅಲ್ವಾ? ಫಸ್ಟು ನಾನು ಮಾಡ್ಕೊಳ್ಳೋದು, ಈಗ ನೀವೇ ಆಗಲಿ, ಫ್ರಂಟನ್ನ ಫಸ್ಟು, ಇದು ಫ್ರಂಟು. ಓಕೆ, ಇದು ಫ್ರಂಟು ನೋಡಿ, ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡಿಕೊಂಡು ಇದು ಸ್ಟಿಚಿಂಗು, ಇಲ್ಲಿ ಸ್ಟಿಚಿಂಗ್ ಇದೆ, ಇಲ್ಲಿ ಸ್ಟಿಚಿಂಗ್ ಆದಮೇಲೆ ಬಟ್ಟೆ ಬಿಟ್ಟಿದ್ದಾರೆ. ನಾನು ಸ್ಟಿಚಿಂಗ್ನ, ನಮ್ದು ಏನು ಮಾರ್ಜಿನ್ ಇದೆ, ಇದು ಮಾರ್ಕಿಂಗ್ ಇದೆ ನೋಡಿ, ಇದು ಈ ಸ್ಟಿಚಿಂಗ್ನ ಈ ಪಾಯಿಂಟಿಗೆ ಇಟ್ಕೊಳ್ತೀನಿ. ಓಕೆ, ಯಾವ ಬಟ್ಟೆನೂ ಎಳೆಯಲ್ಲ, ಎಳೆದ್ರೆ ಉದ್ದ ಬರುತ್ತೆ, ಎಳಿಬೇಡಿ, ಸುಮ್ಮನೆ ಹಿಂಗೆ ಇಡಿ. ಓಕೆ, ಹಿಂಗೆ ಇಟ್ಟರೆ ಇದು ರೆಡಿ ಬಂದು ಇಲ್ಲಿದೆ, ಈ ರೆಡಿ ಪೀಸ್ ಇದೆಯಲ್ಲ ಇದು ಇಲ್ಲಿದೆ. ನನಗೀಗ ಇದು ಹಿಡಿಯೋಕ್ಕೂ ಮಾರ್ಜಿನ್ ಬಿಡಬೇಕು, ಯಾಕೆಂದರೆ ಇದನ್ನ ನಾನು ಹಿಡಿದ್ರೆ ಇದು ಮೇಲೆ ಬಂದ್ಬಿಡುತ್ತೆ ಅಲ್ವಾ? ಈಗ ರೆಡಿ ಇಲ್ಲಿದೆ, ಪುನಃ ಇಲ್ಲಿಗೆ ನಾನು ಕಟ್ ಮಾಡಿದ್ರೆ ಹಿಡಿದ್ಮೇಲೆ ಇಲ್ಲಿಗೆ ಬರುತ್ತೆ. ನನಗೆ ಮಾರ್ಜಿನ್ ಬೇಕು, ನಾನು ಇಲ್ಲಿಗೆ ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಡ್ತಿದ್ದೀನಿ. ಓಕೆ, ಅಲ್ಲೇ ಇಟ್ಕೊಳ್ಳಿ, ಬಟ್ಟೆನ ಅಳ್ಳಾಡಿಸ್ಬೇಡಿ. ನೋಡಿ, ಈ ಪಾಯಿಂಟ್ ಇದೆ, ಡಾಟ್ ಪಾಯಿಂಟು, ನಿಮ್ಗೆ ಇಲ್ಲಿ ಪಾಯಿಂಟ್ ಕಾಣಿಸ್ತಾ ಇದೆಯಾ? ಈ ಡಾಟ್ ಪಾಯಿಂಟ್ ಬಂದು ಇಲ್ಲಿಗೆ ರೆಡಿ ಆಗ್ತಾ ಇದೆ. ಇದು ಅದನ್ನ ನಾನೇನು ಎಕ್ಸ್ಟ್ರಾ ತುಂಡ ಏನು ಮಾಡಲ್ಲ. ಓಕೆ, ಎಷ್ಟಿದೆ ಅಷ್ಟೇ ಇಡ್ತಾ ಇದ್ದೀನಿ. ಎರಡು ಆಯಿತು. ಈಗೇನು ಮಾಡ್ತೀನಿ ನಾನು, ಈ ಸ್ಕೇಲಲ್ಲಿ ಇಟ್ಕೊಂಡು ಬ್ಯಾಕ್ ಮೇಲೆ ಹಿಂಗೆ ಇಟ್ಕೊಂಡು ಹಿಂಗೆ ಮೇಲೆ ಎತ್ಬಿಟ್ಟು ಇದನ್ನ ಫ್ರಂಟ್ಗೆ ಒಂದು ದೊಡ್ಡ ಲೈನ್ ಹಾಕೊಳ್ಳಿ. ಓಕೆ, ಅದು ಫ್ರಂಟ್ ಪಾರ್ಟ್ ಲೈನು, 2 ಲೈನ್ ಬರುತ್ತೆ ಇಲ್ಲಿಗೆ. ಓಕೆ, ಇದಾಯಿತು. ನೆಕ್ಸ್ಟು ನೋಡಿ, ಬ್ಯಾಕ್ ಲೈನ್ ಇಲ್ಲಿದೆ. ಓಕೆ, ಇದು ಬ್ಯಾಕ್ನ ನಾವೇನು ಇನ್ನು ಹಿಡಿಯಲ್ಲ, ಇದು ಮಾಡಲ್ಲ. ಆದರೆ ಫ್ರಂಟ್ಗೆ ನಮಗೆ ಉಕ್ಪಟ್ಟಿ ಅಂಟಪಟ್ಟಿ ಹೊಲಿಬೇಕು ಅಂದರೆ ಬಟ್ಟೆ ಬೇಕು. ಆ ಲೈನಿಂದ ಅರ್ಧ ಇಂಚು ಮುಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಈ ಕಡೆಗೆ. ನೀವು ಎಷ್ಟು ಹಿಡಿತೀರೋ ಅಷ್ಟು, ಅದು ನಿಮ್ಗೆ ಕಂಫರ್ಟಬಲು. ನಿಮ್ಗೆ ಜಾಸ್ತಿ ಹಿಡಿಬೇಕು ಅನ್ಸಿದ್ರೆ ಜಾಸ್ತಿ ಬಿಟ್ಕೊಳ್ಳಿ. ಓಕೆ, ಲೈನ್ ಹಾಕೋಣ. ಈಗ ನೆಕ್ ಡೀಪು ನಾವು ಬ್ಯಾಕ್ ಕಟ್ ಮಾಡ್ಬೇಕಾದ್ರೆ ನಿಮಗೂ ಗೊತ್ತು, ನೆಕ್ ಬ್ರಾಡ್ ಇಲ್ಲಿರುತ್ತೆ. ನಾವೇನು ಮಾಡಿರ್ತೀವಿ, ಎಕ್ಸ್ಟ್ರಾ ಹೆಮ್ಮಿಂಗ್ ಪೀಸ್ ಹಿಡಿಯೋಕ್ಕೆ ಅಂತ ಅಂದ್ಬಿಟ್ಟು ಇಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ ಅಲ್ವಾ? ಅದೇ ಥರನೇ ಫ್ರಂಟ್ನು ನಾವು ಅದೇ ಮೆಜರ್ಮೆಂಟಿಂದಾನೇ ತಗೊಳ್ಬೇಕು. ನೋಡಿ, ಇದು ಓಪನ್ ಮಾಡಿದ್ರೆ ಇಲ್ಲಿಂದ ಇದೇ ಲೈನಿಂದ ತಗೊಂಡು ಇದನ್ನ ನಾವು ಸೀದಾ, ಸುಮ್ಮನೆ ತುಂಬ ಎಳೆಯೋದು ಇದು ಮಾಡೋದು ಏನು ಬೇಕಾಗಿಲ್ಲ. ನೋಡಿ, ಈ ಲೈನ್ ಇಡ್ಬೇಕು ಹಿಂಗೆ. ಈ ಲೈನ್ ಕಾಣಿಸ್ತಾ ಇದೆಯಾ ನಿಮಗೆ? ಇದು ಬ್ಯಾಕ್ ಲೈನು. ಆ ಬ್ಯಾಕ್ ಲೈನ್ಗೆ ಉಕ್ಪಟ್ಟಿನ ಅಡ್ಜಸ್ಟ್ ಮಾಡಿ ಸ್ಟ್ರೈಟ್ ಇಟ್ಕೊಂಡ್ರೆ ಈ ನೆಕ್ಕು ಶೇಪ್ ಯಾವ ಥರ ಬಂದಿದೆ ಅಂತ ನಮ್ಗೆ ಗೊತ್ತಾಗೋಗುತ್ತೆ ಅಲ್ವಾ? ಲೈನ್ ಹಿಂಗೆಲ್ಲ ಇಡಬೇಡಿ, ಸ್ಟ್ರೈಟ್ ಇಡಿ ಇದನ್ನ. ಓಕೆ, ನೆಕ್ ಶೇಪು ನೋಡಿ, ಇಲ್ಲಿಂದ ಬಂದು ಒಳಗಡೆ ಒಂಚೂರು ಬಂದು ಇಲ್ಲಿ ಕವರ್ ಆಗಿದೆ. ಓಕೆ,
ನಾವು ಅದನ್ನ ಬಿಟ್ಟು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿಂದ ಈಗ ನಾನು ಅದನ್ನ ತೆಗೆದು ಮಾರ್ಕ್ ಮಾಡ್ಕೊಳ್ತೀನಿ. ಈ ಶೇಪ್ನ ಒಂಚೂರು ಒಳಗಡೆ ಬಂದಿದೆ ಅದು ನೋಡಿ. ಈ ಶೇಪ್ ನೋಡಿ, ಇಲ್ಲಿ ಒಂಥರ ವಿ ಶೇಪಲ್ಲಿ ಬಂದಿದೆ. ಇದು ರೌಂಡ್ ಬಂದಿಲ್ಲ ಅಲ್ವಾ? ಈ ಶೇಪ್ ಇದೆಯಲ್ಲ, ಇದು ರೌಂಡ್ ಬಂದಿಲ್ಲ. ನಾನು ಒಂಚೂರು ರೌಂಡ್ ಮಾಡ್ತಾ ಇದ್ದೀನಿ ಇದನ್ನ, ಯಾಕೆಂದರೆ ಇದು ಲೇಡೀಸ್ ಹೊಲ್ದಿರ್ಬೋದು. ಓಕೆ, ನನಗಷ್ಟು ಗೊತ್ತಾಗ್ತಾ ಇಲ್ಲ. ಅಂದರೆ ಲೇಡೀಸ್ ಅಂತಂದರೆ ಈಗ ಕಲಿತಾ ಇರೋರು ಹೊಲ್ದಿರ್ತಾರೆ, ಅವ್ರಿಗೆ ಅದು ರೌಂಡು ಬರಲ್ಲ ಕೆಲವು ಟೈಮು. ನಾನು ಒಂಚೂರು ರೌಂಡ್ ತಗೊಳ್ತಾ ಇದ್ದೀನಿ ನೋಡಿ. ರೌಂಡ್ ಬಂತ ಈಗ ನಾನು ಸುಮ್ಮನೆ ಹಂಗೆ ಪುನಃ ಹಂಗೆ ಇಟ್ಟು ಹಿಂಗೆ ನೋಡಿ. ಈಗ ಫಸ್ಟ್ ಇದನ್ನ ನೆಕ್ ಕಟ್ ಮಾಡ್ಕೊಂಬಿಡಿ. ಓಕೆ, ನೆಕ್ಕನ್ನ ಫ್ರಂಟ್ ನೆಕ್ ಏನಿದೆ ನೋಡಿ, ನೆಕ್ನ ಕಟ್ ಮಾಡ್ಕೊಂಡೆ ನೋಡಿ. ಈಗ ಇಟ್ಟ ತಕ್ಷಣ ಹಿಂಗೆ ಬಂತು. ನಾವು ಪುನಃ ಇಲ್ಲಿಗೆ ಜೋಡಿಸಿದ್ರೆ ಇದು ಒಂಚೂರು ಮೇಲೋಗಿದೆ, ಯಾಕೆಂದರೆ ನಾನು ಕಟ್ ಮಾಡ್ಬೇಕಾದ್ರೆ ಬ್ಯಾಕ್ ಒಂಚೂರು ಜರುಗ್ತು ಬಂತಾ. ನಾನೀಗ ಪೂರ್ತಿಯಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಲೆವೆಲ್ ಕಟ್ ಮಾಡ್ಕೊಂಡಾಯ್ತು. ಈಗ ಇದ್ರ ಪೀಸ್ ಇಲ್ಲ. ಈಗ ಈ ಶೋಲ್ಡರ್ ಏನಿದೆ, ನನಗೆ ಇಲ್ಲಿ ಕಟ್ ಮಾಡೋಕ್ಕೆ ಒಂಚೂರು ಹಿಂಸೆ ಆಗ್ತಾ ಇದೆ. ಸೈಡಲ್ಲಿ ಇಟ್ಲಾ, ಇದರ ಲೆವೆಲ್ಗೆ ನಾನು ಕಟ್ ಮಾಡ್ತಾ ಇದ್ದೀನಿ. ಓಕೆ, ಇದ್ರ ಲೆವೆಲ್ಗೆ ನಾನು ಕಟ್ ಮಾಡ್ಕೊಳ್ತೀನಿ. ದಯವಿಟ್ಟು ವಿಡಿಯೋನ ಇಲ್ಲಿ ಗಂಟ ನೋಡಿದ್ದೀರ ಅಂದರೆ ಪೂರ್ತಿಯಾಗಿ ನೋಡಿ. ಓಕೆ, ಅರ್ಧ ಎಲ್ಲ ನೋಡಿ, ನಿಮ್ಗೆ ಅರ್ಥ ಆಗಲ್ಲ. ಈಗ ಆಯಿತು, ಇಲ್ಲಿ ಗಂಟ ನಾನು ಕಟ್ ಮಾಡಿದೆ ನೋಡಿ. ಇದ್ರದ್ದು ಮೆಷರ್ಮೆಂಟ್ ಬಂದು ಇಲ್ಲಿದೆ. ಅಂದರೆ ನಾವು ಚಟ್ಕ ಹೊಡೆದಿರ್ತೀವಲ್ಲ, ಇಲ್ಲಿದೆ ಲೈನು. ಓಕೆ, ಇದಕ್ಕೆ ನಾನು ಒಂಚೂರು ಮುಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ, ನಾವು ಇಲ್ಲಿ ಡಾಟ್ ಹಿಡಿಬೇಕಾದ್ರೆ, ಇಲ್ಲಿ ಡಾಟ್ ಹಿಡಿತೀವಲ್ಲ, ಈ ಡಾಟ್ ಹಿಡಿಬೇಕಾದ್ರೆ ಈ ಪೊಸಿಷನ್ ಇಲ್ಲಿಗೆ ಬಂದು ಕೂರುತ್ತೆ. ಓಕೆ, ಈಗ ನಾನು ಇಲ್ಲಿಂದ ಕಟ್ ಮಾಡ್ತೀನಿ. ಯಾಕೆಂದರೆ ಆಮೇಲೆ ನಾನು ಎಕ್ಸ್ಟ್ರಾ ಬಿಟ್ಕೊಂಡೆಲ್ಲ ಕಟ್ ಮಾಡಲ್ಲ. ನಮ್ಗೆ ಇದು ಹೊಲಿಬೇಕಾದ್ರೆ ಎರಡು ಲೆವೆಲಾಗಿ ಬಂದು ಕೂತ್ಕೊಳ್ಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ನೋಡಿ, ಬ್ಯಾಕದು ಇಲ್ಲಿದ್ರೆ ನಾನು ಇಲ್ಲಿ ಎಕ್ಸ್ಟ್ರಾ ಏನು ಬಿಟ್ಟಿರ್ತೀನಿ ಅಷ್ಟೇ ಮುಂದಕ್ಕೆ ಹಾಕ್ಕೊಳ್ತೀನಿ. ಓಕೆ, ಇಲ್ಲಿ ಡಾಟ್ನ ಸಾರಿ ಮಕ್ಕಳು ಬಂದುಬಿಟ್ಟಿದ್ರು. ಓಕೆ, ಈಗ ನಾನೇನು ಮಾಡ್ತೀನಿ, ಇಲ್ಲಿ ಎಕ್ಸ್ಟ್ರಾ ಬಂದು ಇದನ್ನ ಒಂಚೂರು ಕ್ರಾಸ್ ತಗೊಳ್ತೀನಿ. ಯಾಕೆಂದರೆ ಈ ಡಾಟ್ನ ನಾವು ಹಿಡಿಯೋದು ಅರ್ಧ ಇಂಚ್ ಹಿಡಿತೀವಲ್ವಾ, ಇದನ್ನ ಒಂಚೂರು ಜಾಸ್ತಿ ಹಿಡಿತೀನಿ. ನನಗೆ ಈಗ ಗೊತ್ತಿಲ್ಲ ನಾನು ಎಷ್ಟು ಬರುತ್ತೆ ಡಾಟು ಅಂತಲ್ವಾ, ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಅಂದಾಜಲ್ಲಿ ಎಕ್ಸ್ಟ್ರಾ ಬಿಟ್ಬಿಟ್ಟಿದ್ದೀನಿ. ಓಕೆ, ಇದನ್ನ ಕಟ್ ಮಾಡ್ಕೊಳ್ವಾ. ಎಲ್ಲಿ ಗಂಟ ಕಟ್ ಮಾಡಬೇಕು? ಫ್ರಂಟ್ ಲೆಂತ್ ಎಲ್ಲಿ ಗಂಟ ಇದೆ ಅಲ್ಲಿ ಗಂಟ. ಇದು ಅಷ್ಟೇ, ನಾನು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಪೀಸು, ಆ ಲೆವೆಲ್ಗೆ ಒಂದು ಕಟ್ ಮಾಡಿಕೊಂಡು ಇದನ್ನ ಆರಿಸ್ಬಿಡ್ತಾ ಇದ್ದೀನಿ. ಅರ್ಥ ಆಯ್ತಾ ನಿಮಗೆ? ಈಗ ಇದ್ರ ಅವಶ್ಯಕತೆ ಇಲ್ಲ, ಬ್ಯಾಕದು ತೆಗೆದುಬಿಟ್ಟೆ. ಬ್ಯಾಕದ ಅವಶ್ಯಕತೆ ಇಲ್ಲ. ಇದು ನೋಡಿ, ಇದು ಬ್ಯಾಕ್ ಮೆಜರ್ಮೆಂಟು. ಇದು ಡಾಟ್ ಹಿಡಿದಾಗ ಈ ಪೊಸಿಷನ್ ಇಲ್ಲಿಗೆ ಬಂದು ಕೂರುತ್ತೆ. ಮೆಜರ್ಮೆಂಟ್ ಇದೇನೆ. ಓಕೆ, ರೆಡಿ ಮೆಜರ್ಮೆಂಟ್ ಇದೆ. ಡಾಟ್ಗೋಸ್ಕರ ನಾನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಡಾಟ್ ಬಂದಾಗ ಆ ಪೊಸಿಷನ್ ಇಲ್ಲಿಗೆ ಬಂದು ಕೂರುತ್ತೆ ಅಂತ. ಓಕೆ, ಇಷ್ಟ ಆಯ್ತಾ? ಈಗ ಫ್ರಂಟ್ ಶೇಪ್ ತೆಗಿಬೇಕಲ್ವಾ? ಫ್ರಂಟ್ ಶೇಪ್ನ ನೀವು ನೋಡಿ, ಇಲ್ಲಿ ಈ ಪೊಸಿಷನಲ್ಲಿ ಹಿಂಗೆ ಬಂದು ಅದು ನಿಮ್ಗೆ ಕಟಿಂಗ್ ಮಾಡ್ತಾ 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 ಅನುಭವ ಆಗೋಗುತ್ತೆ. ಓಕೆ, ಇಲ್ಲಿ ತೆಗಿಬೇಡಿ. ಈ ಪೊಸಿಷನಲ್ಲಿ ಏನಿದೆ ಅಲ್ಲಿ ತೆಗಿಬೇಡಿ. ಒಂಚೂರು ಅದು ಹೋಗ್ತಾ 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 ನಿಮ್ಗೆ ಅನುಭವ ಆಗುತ್ತೆ. ಓಕೆ, ನೋಡಿ ಈ ಪೊಸಿಷನಲ್ಲಿ ನಾನು ಫ್ರಂಟ್ ಆಲ್ಮೋಸ್ಟ್ ಸುಮಾರು ನೀವು ಕಟಿಂಗ್ ಒಂದು 2-3 ಕಟಿಂಗ್ ಹಾಕಿದ್ದೀನಿ. ನಾನು ಫ್ರಂಟ್ನ ನಾನು ಜಾಸ್ತಿ ತೆಗಿಯೋಕ್ಕೆ ಹೋಗಲ್ಲ. ಶೇಪ್ನ ಅವಶ್ಯಕತೆ ಇಲ್ಲ ತುಂಬ ತೆಗಿಯೋದ್ರಿಂದ. ಓಕೆ, ಈಗ ಇಷ್ಟ ಆಯ್ತಲ್ವಾ? ನಿಮ್ಗೆ ಕಾಣಿಸ್ತಾ ಇದೆ ಇದು ಶೇಪು? ಈಗ ನೆಕ್ಸ್ಟು ನೋಡಿ, ನಾನು ಉಪ್ಪಟ್ಟಿ ಮೆಜರ್ಮೆಂಟ್ ತಗೊಳ್ತೀನಿ. ಅಂದರೆ ಉಪ್ಪಟ್ಟಿ ಎಲ್ಲಿದೆ ಅಲ್ಲಿಗೆ ಮೆಜರ್ಮೆಂಟ್ ತಗೊಳ್ತೀನಿ. ಫಸ್ಟು ನೀವು ತಗೊಳ್ಬೇಕು ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಬೇಸಿಕ್ಕಿಂದ ನೋಡಿ. ಇದನ್ನ ಎಕ್ಸ್ಟ್ರಾ ಬಿಟ್ಬಿಡಿ. ಇದು ರೂಲ್ ಇದು, ಯಾಕೆಂದ್ರೆ ನಾನು ನೆಕ್ ಪೀಸ್ ಹಿಡಿಲೇಬೇಕು, ನಾನು ಇದನ್ನ ಬಿಡಲೇಬೇಕು ಅಲ್ವಾ? ಇದನ್ನ ಬಿಟ್ಬಿಡಿ. ಇದನ್ನ ಬಿಟ್ಟು ಉಪ್ಪಟ್ಟಿ ಎಲ್ಲಿದೆ ನೋಡಿ, ಇಲ್ಲಿದೆ ಉಪ್ಪಟ್ಟಿ. ಓಕೆ, ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಬಿಟ್ಟು. ರೆಡಿ ಬಂದು ಇಲ್ಲಿದೆ, ಇದ್ರದ್ದು ಇಲ್ಲಿದೆ, ಇದ್ರ ರೆಡಿ ಪೀಸು ಅಲ್ವಾ? ಈ ಪೀಸು ಇಲ್ಲಿದೆ. ನನಗೇನು ಬೇಕು, ಈ ಡಾಟ್ ಹಿಡಿಬೇಕಲ್ಲ, ಆ ಡಾಟಿಗೆ ಎಕ್ಸ್ಟ್ರಾ ಪೀಸ್ ಬೇಕು. ಓಕೆ, ಆಮೇಲೆ ಬೆಲ್ಟಿಗೆ ನಾನು ಹಿಡಿಬೇಕಲ್ಲ, ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಪೀಸ್ ಬೇಕು. ಇಷ್ಟು ನಾನು ಮುಂದಕ್ಕೆ ಇಲ್ಲಿರೋದನ್ನ ಇಲ್ಲಿಗೆ ಹಾಕೊಂಡಿದ್ದೀನಿ. ಯಾಕೆಂದರೆ ಎರಡು ಹಿಡಿಬೇಕಾದ್ರೆ ಅದು ಬಂದು ಕರೆಕ್ಟಾಗಿ ಇಲ್ಲಿ ಕೂರುತ್ತೆ.
ಇದಾಯಿತು. ಈಗ ನಮಗೆ ಈ ಲೆಂತ್ ಸಿಕ್ಕಿದೆ. ಓಕೆ, ಉಕ್ಪಟ್ಟಿನೂ ಆಯಿತು, ಈ ಲೆಂತು ಸಿಕ್ತು. ಇದ್ರದ್ದು ಬ್ರಾಡ್ ಬೇಕಲ್ಲ, ಡಾಟ್ ಎಲ್ಲಿ ಬಂದು ಕೂತಿದೆ ಅಂತ ಗೊತ್ತಾಗಬೇಕಲ್ವಾ, ಅದು ಉಕ್ಪಟ್ಟಿಲೇ ಇದೆ. ಉಕ್ಪಟ್ಟಿಲೇ ಇದೆ ಅಂತಂದರೆ ನಿಮಗೆ ಒಂದು ಮಾರ್ಕ್ ಮಾಡ್ಬಿಡ್ತೀನಿ, ಯಾಕೆಂದರೆ ಕನ್ಫ್ಯೂಸ್ ಆಗೋದು ಬೇಡ. ಇಷ್ಟು ಎಕ್ಸ್ಟ್ರಾ ಬಿಟ್ಟಿದ್ದಲ್ವಾ, ನಮಗೆ ಬೇಕಾಗಿರೋದೀಗ ಇಲ್ಲಿಂದ ಮೆಜರ್ಮೆಂಟು. ಉಕ್ಪಟ್ಟಿನ ನೋಡಿ ನಾನು ಸೀದಾ ಹಿಡಿತಾ ಇದ್ದೀನಿ, ಹಿಂಗೆ ಹಿಂಗೆಲ್ಲ ಕ್ರಾಸ್ ತೊಗೊಳ್ಬೇಡಿ, ಸೀದಾ ಇದನ್ನ ಇಲ್ಲಿಗೆ ಇಟ್ಟರೆ ಹಿಂಗೆ, ಇದು ಉಕ್ಪಟ್ಟಿ ಅಲ್ಲ ಅಂಟಾಪಟ್ಟಿ, ಇದು ಉಕ್ಪಟ್ಟಿಯಿಂದ ಇದು ತೋರಿಸ್ತೀನಿ ನೋಡಿ. ಇದು ಇಲ್ಲಿಂದ ಇಲ್ಲಿ ಇಟ್ಕೊಂಡು ಈ ಪಾಯಿಂಟಿಗೆ ಬಂದರೆ, ಈ ಪಾಯಿಂಟು ನೋಡಿ ಇಲ್ಲಿದೆ ಡಾಟ್ ಪಾಯಿಂಟು. ಓಕೆ, ಡಾಟ್ ಪಾಯಿಂಟು ಇಲ್ಲಿದೆ. ಇದನ್ನ ನಾನು ಒಂದು ಸೀದಾ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿದೆ ಡಾಟ್ ಪಾಯಿಂಟ್ ಇದ್ರದ್ದು. ಓಕೆ, ಇದೊಂಚೂರು ನನಗೆ ಯಾಕೋ ಅವ್ರು ಹೊಲ್ದಿರೋದು ಸೈಡ್ಗೆ ಹೋಗಿದೆ ಅಂತ ಅನಿಸ್ತಾ ಇದೆ. ಓಕೆ, ನಾನು ಒಂಚೂರು ಏನು ಮಾಡ್ತೀನಿ, ಇದನ್ನ ಒಂಚೂರು ಈ ಕಡೆಗೆ ತೊಗೊಳ್ತೀನಿ, ಇದನ್ನ ಲೆಸ್ ಮಾಡಿ. ಯಾಕೆಂದರೆ ನೀವು ಯಾವುದೇ ಕಟ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಸೈಡ್ಗೆ ಹೋಗ್ತಾ ಇದೆ ಡಾಟ್ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಒಂಚೂರು ಮುಂದೆ ತಗೊಳ್ಳಿ, ಅದರಿಂದ ಪ್ರಾಬ್ಲಮ್ ಏನೂ ಆಗೋಲ್ಲ, ಇನ್ನೂ ಕಂಫರ್ಟ್ ಆಗಿರುತ್ತೆ ಅವ್ರಿಗೆ. ಓಕೆ ನೋಡಿ, ಇದು ಸೆಂಟ್ರಲ್ ಲೈನ್ ಆಯಿತಾ. ಈಗ ನಾನು ಅಂದಾಜಲ್ಲಿ ಒಂದು ಇಂಚಿಗೆ ನಾನು ಒಂದು ಇಂಚಿಗೆ ಡಾಟ್ಗೆ ಮಾರ್ಕ್ ಹಾಕೊಂಡಿದ್ದೀನಿ ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ. ಓಕೆ, ಇದನ್ನ ಬಂದು ನಾನು ಇಲ್ಲಿಗೆ ಸೇರಿಸ್ತೀನಿ. ಈಗ ಆಯಿತು, ಮೇಲೆದೆಲ್ಲ ಆಯಿತು. ಈಗ ನಮ್ಗೆ ಬೇಕಾಗಿರೋದೇನು, ಎಲ್ಲ ಇಷ್ಟು ಮುಗೀತು. ಈಗ ಚೆಸ್ಟ್ ಮೆಜರ್ಮೆಂಟ್ ಬೇಕು. ಓಕೆ, ಇದು ಚೆಸ್ಟು ಯಾವುದು, ಇಲ್ಲೇನಿದೆ ಸೆಂಟ್ರ್ ಬರುತ್ತೆ ನೋಡಿ, ಈ ಪೋರ್ಷನು, ಇದು ಚೆಸ್ಟ್ ಮೆಜರ್ಮೆಂಟು. ಚೆಸ್ಟ್ ಮೆಜರ್ಮೆಂಟ್ನ ತಗೊಳ್ತಾ ಇದ್ದೀನಿ. ಓಕೆ, 10 ಇಂಚಿದೆ ಚೆಸ್ಟ್ ಮೆಜರ್ಮೆಂಟು, ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. 10 ಇಂಚು ನಾನು ಈ ರೆಡಿ ಎಲ್ಲಿ ಬರುತ್ತೆ ಅಲ್ಲಿಂದ 10 ಇಂಚು ತಗೊಳ್ತಾ ಇದ್ದೀನಿ. ಓಕೆ, 10 ಇಂಚು ಇಲ್ಲಿಗೆ ಬಂತು. ಈಗ ನನಗೆ ಬೇಕಾಗಿರೋದೇನು, ಇದೆರಡನ್ನೂ ಸೇರಿಸೋದು ನೋಡಿ. ಸೇರಿಸಿದ್ರೆ ಲೈನು ಹಿಂಗೆ ಬರ್ತಾ ಇದೆ ಅಲ್ವಾ, ಹಿಂಗೆ ಬರ್ತಾ ಇಲ್ಲ, ಹಿಂಗೆ ಬರ್ತಾ ಇದೆ. ಇದಾಯಿತು, ಈ ಲೈನು ಆಯಿತು, ಇದೆಲ್ಲ ಪ್ರತಿಯೊಂದು ಆಯಿತು. ಈಗ ಬೆಲ್ಟ್ನ ಬಿಡಬೇಕಲ್ವ ನಾವು, ಅಂದರೆ ಬೆಲ್ಟ್ ಸಪ್ರೇಟ್ ಮಾಡಬೇಕಲ್ವಾ, ಸೈಡ್ ಲೆಂತು ಬೆಲ್ಟ್ ಬಿಟ್ಬಿಡಿ. ಓಕೆ, ಈಗ ಇದು ಲೆಂತ್ ಓಕೆ, ಆದರೆ ಇಲ್ಲಿ ಶೇಪ್ ಬರಬೇಕಲ್ವ, ಅದು ಎಲ್ಲಿಗೆ ಬರಬೇಕು ಅಂತ ಗೊತ್ತಾಗಬೇಕು ನೋಡಿ. ಈ ಬೆಲ್ಟ್ ಬಿಡ್ತಾ ಇದ್ದೀನಿ, ಆಮೇಲೆ ಮೇಲ್ಗಡೆ ಹೊಲಿಯೋಕ್ಕೆ ಏನು ಬೇಕೋ ಅದನ್ನ ಸಪ್ರೇಟ್ ಮಾಡಿ, ಈ ಕೆಳಗೆಯಿಂದ ಇಟ್ಕೊಂಡು ನೋಡಿ ಇಲ್ಲಿಗೆ ಲೈನ್ ಬಂತು, ರೆಡಿ ಇಲ್ಲಿ ಇದೆ. ನನಗೆ ಡಾಟ್ ಹಿಡಿಯೋಕ್ಕೂ ಬೇಕು ಪ್ಲಸ್ ಬೆಲ್ಟ್ ಹಿಡಿಯೋಕ್ಕೂ ಬೇಕು ಅಲ್ವಾ. ಇಲ್ಲಿಗೆ ಡಾಟ್ ಹಿಡಿತೀನಿ, ಇಲ್ಲಿಗೆ ಬೆಲ್ಟ್ ಹಿಡಿತೀನಿ, ಅಲ್ಲಿಗೆ ಈ ಲೆಂತು ಇಲ್ಲಿಗೆ ಬರ್ತಾ ಇದೆ. ಇದೆರಡನ್ನೂ ಜೋಡಿಸ್ಕೊಳ್ತೀನಿ ಈಗ. ಓಕೆ, ಎರಡನ್ನೂ ಜೋಡಿಸ್ಕೊಂಡ. ಈಗ ಇದಿಷ್ಟು ಆಯಿತು, ಅಂದರೆ ಇದು ಪಕ್ಕ ಇದೆ. ನನಗೆ ಈಗ ಈ ಡಾಟ್ ಸೈಜು ಪಕ್ಕ ಅಂತ ನನಗೆ ಗೊತ್ತಾಗಬೇಕು. ಅದು ಹೆಂಗೆ ಗೊತ್ತಾಗಬೇಕು ಅಂತಂದರೆ ನಮಗೆ ವೇಸ್ಟ್ದು ಮೆಜರ್ಮೆಂಟ್ ಬೇಕು. ವೇಸ್ಟ್ದು ಮೆಜರ್ಮೆಂಟ್ ಎಷ್ಟಿದೆ, 31 ಇಂಚು ವೇಸ್ಟ್ದು ಮೆಜರ್ಮೆಂಟ್ ಇದೆ. ಓಕೆ, 31ನ ಮಾಮೂಲಿ ನಾವು ಈಗ ನಾರ್ಮಲ್ ಆಗಿ 4 ಭಾಗ ಮಾಡ್ತೀವಲ್ವಾ, ಅದು ಬ್ಯಾಕ್ ಕಟಿಂಗ್ ಅದು ಹೇಳ್ಕೊಟ್ಟಿದ್ದೀನಿ. 4 ಭಾಗ ಮಾಡಿದ್ದೀವಿ, ಅಲ್ಲಿಗೆ 7.75 ಬರುತ್ತೆ. 7.75 ನಮ್ಗೆ ಈ ಡಾಟ್ ಬಿಟ್ಟು ಈ ಲೈನ್ ಕೂರುತ್ತಾ ಅಂತ ನೋಡಬೇಕು. 7.75. ಓಕೆ, ನಾನು ಇಲ್ಲಿಂದಲೇ ನಿಮ್ಗೆ ಅಳತೆ ಮಾಡ್ಕೊಂಡು ಹೋಗ್ತೀನಿ ನೋಡಿ. 7.75 ಇಲ್ಲಿ ಇಟ್ಟಿದ್ದೀನಿ ಈ ಲೈನ್ಗೆ. ಓಕೆ, 7.75 ಈ ಲೈನ್ಗಿದೆ ನೋಡಿ, ಇಲ್ಲಿ ಗಂಟ ಬರ್ತಾ ಇದೆ. ಪುನಃ ಈ ಪೋರ್ಷನ್ನ ತೆಗೆದು ಇಲ್ಲಿಗೆ ಹಾಕಿ, ಈ ಲೈನಿಗೆ ಇಟ್ಟರೆ ನೋಡಿ ಇಷ್ಟು ನಮಗೆ ಕಮ್ಮಿ ಬರ್ತಾ ಇದೆ, ಅಲ್ಲಿಗೆ ನನಗೆ ಡಾಟ್ ಇನ್ನೂ ಬೇಕು. ಓಕೆ, ಇದೆಷ್ಟಿದೆ, 1.25 ಈ ಕಡೆ 1.25 ಇಲ್ಲ, ಒಂದು ಚೂರು ಕಮ್ಮಿ ಇದೆ. ಓಕೆ, ನಾನೇನು ಮಾಡ್ತೀನಿ ನೋಡಿ, ಇಲ್ಲಿ ಇಲ್ಲಿಗೆ ಎಷ್ಟು ಬರ್ತಾ ಇದೆ, 1.5 ಬರ್ತಾ ಇದೆ. ಅಲ್ಲ, ಈ ಲೈನಿಂದ 1.5 ಬರ್ತಾ ಇದೆ. ಓಕೆ, ಪುನಃ ಅದೇ ಲೈನಿಂದ 1.5 ಈ ಕಡೆ ಹಾಕೊಳ್ತೀನಿ. ಅವಾಗ ನೋಡುವ ಕರೆಕ್ಟಾಗಿರುತ್ತಾ ಇಲ್ವಾ ಅಂತ. ಪುನಃ 7.75 ಅಲ್ವಾ, 7.75 ಪುನಃ ಚೆಕ್ ಮಾಡ್ಕೊಳ್ಳಿ ನೋಡಿ, ಇಲ್ಲಿ 5 ಇಂಚ್ ಬಂತು. ಈಗ ಪುನಃ ಅದೇ 5 ಇಂಚ್ನ ಇಲ್ಲಿಟ್ರೆ ಈಗ ಕರೆಕ್ಟಾಗಿ ಕೂತ್ಕೊಳ್ತು. ಅಲ್ಲಿಗೆ ಇದಕ್ಕೆ 3 ಇಂಚ್ ಡಾಟ್ ಬೇಕು ಅಂತ ಆಯಿತು. 1.5 ಇಟ್ಟಿದ್ದೆ ಅಲ್ವಾ, 3 ಇಂಚ್ ಡಾಟ್ ಬೇಕು. ಓಕೆ, ನಿಮಗೆ ಇಷ್ಟು ಅರ್ಥ. ಈ ಮೆಜರ್ಮೆಂಟ್ ನೋಡಿ, ನಾನು ಈ ಡಾಟ್ ಏನಿದೆ, ಈ ಸೈಡ್ ಡಾಟ್ ಏನು ಬರುತ್ತೆ, ನಾರ್ಮಲ್ ಆಗಿ ನಿಮಗೆ 1.5ಇಂದ 2 ಇಂಚ್ ಗ್ಯಾಪಲ್ಲಿ ಮಾಡಿಬಿಡಿ ಅಷ್ಟೇ. 2 ಇಂಚು ತುಂಬ ಆಗುತ್ತೆ. 1.5 ಓಕೆ, 1.5 ಇದನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಓಕೆ,
ಕೆಲವರು ಮೇಲೂ ಮಾಡ್ತಾರೆ, ಅದು ಮಾಡ್ಬೋದು. ಇದು ಓಕೆ. ತುಂಬ ನಿಮಗೆ ಅಂದರೆ ನಿಮಗಿದು ಈ ಡಾಟ್ ಲೈನ್ ಬಂದು ಇಲ್ಲಿ ಕಟಿಂಗ್ ಪೋರ್ಷನ್ ಬರ್ತಾ ಇದೆ ಅಂದಾಗ ಮೇಲ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇದನ್ನ ಸೆಂಟ್ರ್ ಮಾಡ್ಕೊಳ್ಳಿ. ಇದೇ ಲೈನ್ ಇದೆಯಲ್ವಾ, ಇದೇ ಲೈನಲ್ಲಿ ಒಂದು ಅರ್ಧ ಇಂಚು ಕೆಳಗಡೆ ಮಾಡಿಕೊಂಡು ಈ ಲೈನ್ ತಗೊಳ್ಳಿ. ಓಕೆ, ಸೇಮು ಇಲ್ಲಿ ಏನು ಗ್ಯಾಪ್ ಕೊಟ್ಟಿದ್ದೀರಾ ಅದೇನೆ. ಆಮೇಲೆ ಇದು ನೋಡಿ, ಈ ಡಾಟ್ ನಾವು ಏನು ಲೈನ್ ಹಾಕಿರ್ತೀವಲ್ಲ, ಸೆಂಟ್ರ್ ಡಾಟ್ ಏನು ಲೈನ್ ಇದೆಯಲ್ಲ, ಆ ಲೈನ್ಗೆ ಅಟ್ಯಾಚ್ ಆಗಂಗೆ ಮಾಡ್ಕೊಳ್ಳಿ. ಇದು ಸೇಮ್ ಗ್ಯಾಪೇ. ಓಕೆ, ಹೊಲಿಬೇಕಾದ್ರೆ ನೀವು ಇದು 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 ಫಸ್ಟ್ ಹಿಡ್ಕೊಂಬಿಡಿ, ಅರ್ಥ ಆಯ್ತಾ? ಇದು 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 ಫಸ್ಟ್ ಹಿಡ್ಕೊಳ್ಳಿ. ಹಿಡ್ದ ಮೇಲೆ ಕಡೆಯದಾಗಿ ನೀವು ಸೈಡ್ ಅಟ್ಯಾಚ್ ಮಾಡ್ತೀರಲ್ಲ, ಆ ಟೈಮಲ್ಲಿ ಈ ಡಾಟ್ ಹಿಡೀರಿ. ಓಕೆ, ಕೆಲವರು ಹೊಲಿಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಹಿಡಿಯೋ ಪೊಸಿಷನ್ ಏನಿದೆ, ನಾನು ಈಗ ಎಷ್ಟು ಬಿಟ್ಟಿರ್ತೀರಾ ಅದಕ್ಕಿಂತ ಜಾಸ್ತಿ ಹಿಡಿದಿರ್ತಾರೆ, ಕೆಲವರು ಅದಕ್ಕಿಂತ ಕಮ್ಮಿ ಹಿಡಿದಿರ್ತಾರೆ ಅಟ್ಯಾಚ್ ಮಾಡ್ಬೇಕಾದ್ರೆ. ಅವಾಗ ನಿಮಗೆ ಸೈಡ್ ಅಟ್ಯಾಚ್ ಮಾಡ್ಬೇಕಾದ್ರೆ ಡಾಟ್ ನೀವು ಏನು ಹಿಡಿತೀರಾ ಅದಕ್ಕಿಂತ ಒಂಚೂರು ಕಮ್ಮಿನೂ ಹಿಡಿಬೇಕಾಗುತ್ತೆ, ಇಲ್ಲ ಒಂದ್ಸಲ ಜಾಸ್ತಿನೂ ಹಿಡಿಬೇಕಾಗುತ್ತೆ. ಓಕೆ, ಅದರಿಂದ ಈ ಸೈಡ್ ಲೆಂತ್ ಡಾಟ್ನ ಲಾಸ್ಟಲ್ಲಿ ಹಿಡೀರಿ. ಕಟಿಂಗ್ದು ವಿಡಿಯೋ ಬರುತ್ತೆ, ಓಕೆ, ಅದು ನಾನು ಹಾಕ್ತೀನಿ. ನೋಡಿ, ಇದು ಆಯಿತು. ಇದು ನಾನು 2 ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಓಕೆ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಓಕೆ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಆಯಿತಾ? ಬೇಕು ಅಂದರೆ ಇಲ್ಲಿಗೆ ಕಚ್ಚಿ ಹೊಡ್ಕೊಳ್ಳಿ, ಬೇಕು ಅಂದರೆ. ಓಕೆ, ಬೇಡ ಅಂದರೆ ನೀವು ಮಾರ್ಕ್ ಹಾಕ್ಕೊಳ್ಬೇಕಾದ್ರೆ ಗೊತ್ತಾಗೋಗುತ್ತೆ. ಅಯ್ಯೋ, ಇಲ್ಲಿಗೆ ಬಂತು. ಈ ಶೇಪು ಬಂದು ಇಲ್ಲಿಗೆ ಬಂದಿದೆ, ಇದು ಇಲ್ಲಿಗಿದೆ. ಓಕೆ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತಿದ್ದೀನಿ. ಓಕೆ, ಈ ವಿಡಿಯೋ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ನೀವೇ ನಿಮ್ಮ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿದ್ರೆ ಈಗ 100 ಇರೋ ವಿಡಿಯೋ 1000 ಒಂದೇ ಸಲಿಗೆ ಹೋಗುತ್ತೆ. ಅದನ್ನು ಎಲ್ಲ ನಿಮ್ಮ ಮೇಲೆ ಡಿಪೆಂಡು. ಓಕೆ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಈಗ ನಾನು ಈ ಸಲ ಹೇಳ್ಕೊಟ್ಟಿರೋದು ಫ್ರಂಟ್ ಕಟಿಂಗು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅಲ್ವಾ? ಮೊದಲಕ್ಕಿಂತ ಬೆಟರಾಗಿ ಹೇಳ್ಕೊಟ್ಟಿದ್ದೀನಿ, ಇದನ್ನ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನು ಬಾಡಿ ಮೆಜರ್ಮೆಂಟ್ ವಿಡಿಯೋ ಬರೋದು ಬಾಕಿ ಇದೆ, ಇನ್ನು ತುಂಬ ವೀಡಿಯೋಗಳು ಬಾಕಿ ಇದೆ. ಓಕೆ, ನಾವು ಬಾಡಿ ಮೆಜರ್ಮೆಂಟ್ನ ಹೆಂಗೆ ಬ್ರಾಡಾಗಿ ತೊಗೊಳ್ಳೋದು, ಅಪ್ಪಿತಪ್ಪಿ ನಿಮಗೆ ಟ್ಯಾಗ್ ವಿತೌಟ್ ಟ್ಯಾಗ್ ಹೆಂಗೆ ಕೂರಿಸೋದು, ಪ್ರತಿಯೊಂದು ವೀಡಿಯೋ ಬರುತ್ತೆ. ಅದಕ್ಕೆ ಮುಂಚೆ ನೀವು ಏನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನೋಟಿಫಿಕೇಶನ್ ಮೂಲಕ ನಿಮಗೆ ವಿಡಿಯೋ ಬರುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಸಿಗುವ. ಈಗ ಫ್ರಂಟ್ ನಾನು ಕಟ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ನಿಮಗೆ ಸ್ಲೀವ್ಸ್ದು ಮತ್ತು ಬೆಲ್ಟ್ದು ನಾನು ಕಟ್ ಮಾಡಿ ತೋರಿಸ್ಬೇಕು. ಓಕೆ, ಬೆಲ್ಟ್ ಕಟ್ ಮಾಡೋದು 2 ಥರ ಬರುತ್ತೆ. ಓಕೆ, ನಾನು ನಿಮ್ಗೆ ಈಸಿ ಆಗೋಕ್ಕೆ ನಾನು ಮೆಜರ್ಮೆಂಟಲ್ಲಿ ಏನಿದೆ ಅದೇ ಮೆಜರ್ಮೆಂಟಲ್ಲೇ ತೋರಿಸ್ತೀನಿ. ಬೇಕು ಅಂದರೆ ನಿಮಗೆ ಸಪ್ರೇಟ್ ಬೆಲ್ಟ್ ಕಟ್ ಮಾಡ್ತೀವಿ, ಆಯಿತಾ? ಅದ್ರದ್ದು ವಿಡಿಯೋ ಬರುತ್ತೆ ಬೇಕು ಅಂದರೆ. ಓಕೆ, ಫಸ್ಟು ಇದನ್ನ ನೋಡಿ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.